BSFನಲ್ಲಿ ಖಾಲಿ ಇರುವಂತಹ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ. ಇದರಲ್ಲಿ ಟೋಟಲ್ ಆಗಿ 1121 ಪೋಸ್ಟ್ಗಳು ಖಾಲಿ ಇದ್ದು, ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಮತ್ತು ಪುರುಷರಿಗೆ ಎಷ್ಟು ಹೈಟ್ ಇರಬೇಕು ಮತ್ತು ಮಹಿಳೆಯರಿಗೆ ಎಷ್ಟು ಹೈಟ್ ಇರಬೇಕು ಮತ್ತು ಅರ್ಜಿ ಯಾವಾಗಿಂದ ಪ್ರಾರಂಭ ಆಕಾವ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ. ಸ್ನೇಹಿತರೆ, ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡುತ್ತೆ ಬರ್ರಿ. ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂಥವ್ರು ಅದಕ್ಕೆ ಅರ್ಜಿನ ಹಾಕ್ಬೋದು. ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 1121 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 1121 ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ. ಮತ್ತು ಇದು ಆಲ್ ಓವರ್ ಇಂಡಿಯಾ ಇರ್ತೈತಿ. ಇಲ್ಲಿ ನೋಡ್ಬೋದು ಆಲ್ ಓವರ್ ಇಂಡಿಯಾ ಇರೋದ್ರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು. ಮತ್ತು ಅರ್ಜಿ ಸಲ್ಲಿಕೆ ನೋಡ್ಬೋದು ಇಲ್ಲಿ ಇದರ ಅಫಿಷಿಯಲ್ ಲಿಂಕ್ ಆಗಿರ್ತೈತಿ. ಈ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ನೋಡ್ರಿ. ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿನ ಹಾಕ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಇದು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಎರಡೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಕೂಡ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೋ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಪ್ರತಿಯೊಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತಾನೋ. ಮತ್ತು ಇದರ ನೋಡ್ಬೋದು ಇಲ್ಲಿ ಈ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ. ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಡೈರೆಕ್ಟ್ ಹೋಗಿ ಅದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಅರ್ಜಿನ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ನೋಡ್ಬೋದು ಇಲ್ಲಿ 24 ಆಗಸ್ಟ್ 2025 ಅರ್ಜಿಗಳ ಪ್ರಾರಂಭ ಆಕಾವ. ಇನ್ನು ಮತ್ತು ಇದು ಅಪ್ಲೈ ಲಿಂಕ್ ಇನ್ನೂ ಆ್ಯಕ್ಟಿವ್ ಆಗಿಲ್ಲದ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ 23 ಸೆಪ್ಟೆಂಬರ್ 2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಫಿಸಿಕಲ್ ಡೇಟ್ ನೋಟಿಫೈ ಲೆಟರ್ ಇನ್ನು ಫಿಸಿಕಲ್ ಡೇಟ್ ಬಿಟ್ಟಿರೋದಿಲ್ಲ. ಅರ್ಜಿಯನ್ನು ಸಲ್ಲಿಸಲು ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ₹100 ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST PWD ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಮತ್ತು ಮೋಡ್ ಆಫ್ ಪೇಮೆಂಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಆನ್ಲೈನ್ ಪೇಮೆಂಟ್ ಮೂಲಕ ಇದನ್ನು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಾಗತ್ತಿ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ UPI ಇವುಗಳಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡ್ಬೋದು. ಸ್ನೇಹಿತರೆ, ಮತ್ತು ಅರ್ಜಿಯನ್ನು ಸಲ್ಲಿಸಲು ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮಿನಿಮಮ್ ಇದಕ್ಕೆ 18 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಮ್ಯಾಕ್ಸಿಮಮ್ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ 25 ವರ್ಷ ಈ ರೀತಿಯಾಗಿ ನಿಮ್ಗೆ ವಯಸ್ಸು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇದನ್ನು ನಿಮ್ಮ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು SC ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಈ ರೀತಿಯಾಗಿ ನಿಮ್ಗೆ ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ. ಮಿನಿಮಮ್ ಇದಕ್ಕೆ 18 ವರ್ಷ ಯಾರು ಕಂಪ್ಲೀಟ್ ಆಗಿರ್ತಾವೆ ಅಂಥವ್ರು ಇದಕ್ಕೆ ಅರ್ಜಿನ ಹಾಕ್ಬೋದು. ಮತ್ತು ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ತಾ ಹೋಗೋದಾದರೆ ಇದರಲ್ಲಿ 2 ರೀತಿ ಪೋಸ್ಟ್ಗಳು ಇದ್ದಿರ್ತಾವೆ. ಇಲ್ಲಿ ನೋಡ್ಬೋದು ಹೆಡ್ ಕಾನ್ಸ್ಟೇಬಲ್ ಒಳಗೆ ಒಂದನೇದ ರೇಡಿಯೋ ಆಪರೇಟರ್ ಮತ್ತು ಎರಡನೇದ ರೇಡಿಯೋ ಮೆಕ್ಯಾನಿಕ್. ಇದು ಮತ್ತಿನ ಫುಲ್ ಡೀಟೇಲ್ ನೋಟಿಫಿಕೇಶನ್ ನಮಗೆ ದೊರೆತಿರುವುದಿಲ್ಲ. ಇದು ಶಾರ್ಟ್ ನೋಟಿಫಿಕೇಶನ್ ಇದ್ದಿರ್ತೈತಿ. ಈ ಶಾರ್ಟ್ ನೋಟಿಫಿಕೇಶನ್ ಒಳಗೆ ಏನೇನು ಕೊಟ್ಟಿರ್ತಾರೆ ಅಷ್ಟು ತಿಳಿಸ್ಕೊಡ್ತಾನೆ. ಮತ್ತು ಫುಲ್ ಡೀಟೇಲ್ ನೋಟಿಫಿಕೇಶನ್ ಬರ್ತಂದ್ರೆ ಅದನ್ನ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ನೋಡ್ಬೋದು ರೇಡಿಯೋ ಆಪರೇಟರ್ನಲ್ಲಿ 910 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ರೇಡಿಯೋ ಮೆಕ್ಯಾನಿಕ್ನಲ್ಲಿ 211 ಪೋಸ್ಟ್ಗಳು ಈ ರೀತಿಯಾಗಿ ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ರೇಡಿಯೋ ಆಪರೇಟರ್ ಇದಕ್ಕೆ ಯಾರು ಅರ್ಜಿಯನ್ನು ಹಾಕ್ಬೇಕಂತಿದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋ ಕ್ವಾಲಿಫಿಕೇಷನ್ ನೋಡ್ಬೋದು ಇಲ್ಲಿ ಸೆಕೆಂಡ್ PUC ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದರಲ್ಲಿ ನೀವು ಓವರಾಲ್ 60% ಹೊಂದಿರಬೇಕು. ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ PUC ಮೇಲೆ ಯಾರು ಅರ್ಜಿ ಸಲ್ಲಿಸ್ಬೇಕಂತಿದ್ರೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳನ್ನ ತೊಗೊಂಡಿರಬೇಕು. ಮತ್ತು ಓವರಾಲ್ ನಿಮ್ದು 60% ಆಗಿತ್ತಂದರೆ ಈ ರೇಡಿಯೋ ಆಪರೇಟರ್ ಈ ಪೋಸ್ಟ್ಗೆ ನೀವು ಇದಕ್ಕೆ ಅರ್ಜಿನ ಹಾಕ್ಬೋದು. ಇದಿದ್ದಿಲ್ಲ ಅಂದರೆ 10th ಪ್ಲಸ್ ITI ರಿಲೇಟೆಡ್ ಇನ್ ಟ್ರೇಡ್ ಅಂತ ಕೊಟ್ಟಿರ್ತಾರೆ. ಮತ್ತು ಎರಡನೇದು ನೋಡ್ಬೋದು ಇಲ್ಲಿ ಕಾನ್ಸ್ಟೇಬಲ್ ಇದು ರೇಡಿಯೋ ಮೆಕ್ಯಾನಿಕ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಇಲ್ಲಿ ನೋಡ್ಬೋದು 12ನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡಿರ್ಬೇಕು. ಮತ್ತು ಓವರಾಲ್ 60% ಹೊಂದಿರಬೇಕು. ಇಲ್ಲಿ ನೋಡ್ಬೋದು ಸೆಕೆಂಡ್ PUCನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳನ್ನ ತೊಗೊಂಡು ಓವರಾಲ್ 60% ಆಗಿತ್ತಂದ್ರೆ ಇದಕ್ಕೆ ಅರ್ಜಿನ ಹಾಕ್ಬೋದು. ಇದೇನಾರ ಆಗಿದ್ದಿಲ್ಲ ಅಂದರೆ ನೀವು 10ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು. ಮತ್ತು ITIದಲ್ಲಿ ಆ ಟ್ರೇಡ್ಗಳನ್ನ ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ಈ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ 10ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು. ಆ ಟ್ರೇಡ್ನಲ್ಲಿ ITI ಕಂಪ್ಲೀಟ್ ಮಾಡಿದ್ರಿ ಅಂದರೆ ರೇಡಿಯೋ ಆಪರೇಟರ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದನೇದು ಇದಕ್ಕೆ ಫಿಸಿಕಲ್ ಇರ್ತೈತಿ. ಇಲ್ಲಿ ನೋಡ್ಬೋದು ಒಂದನೇದು ಇದಕ್ಕೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಒಂದೊಂದು ಎಕ್ಸಾಮ್ ಡೈರೆಕ್ಟ್ ಎಕ್ಸಾಮ್ ಇರ್ತೈತಿ. ಇದಕ್ಕೆ ಹಂಗಿರಂಗಿಲ್ಲ. ಒಂದನೇದು ನಿಮ್ಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದಮೇಲೆ ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ.
ಮತ್ತು ಎಕ್ಸಾಮಿನೇಷನ್ ಆದಮೇಲೆ ಇಲ್ಲಿ ನೋಡ್ಬೋದು ಮೂರನೇದ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಮತ್ತು ನಾಲ್ಕನೇದ ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ಫಿಸಿಕಲ್ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಮತ್ತು ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ಇರ್ತೈತಿ ನೋಡ್ತಾ ಹೋಗೋದಾದರೆ ಒಂದನೇದು ಫಿಸಿಕಲ್ ನೋಡ್ಬೋದು. ಇಲ್ಲಿ ಫಿಸಿಕಲ್ದ ಪುರುಷರದ ಮಹಿಳೆಯರದ ಎರಡೂ ಕೂಡ ಕೊಟ್ಟಿರ್ತಾರೆ. ಹೈಟ್ ನೋಡ್ಬೋದು ಪುರುಷರದ ಒಂದೇದ 168 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು ಪುರುಷರು ಮತ್ತು ಮಹಿಳೆಯರದ್ದು ನೋಡ್ಬೋದು. ಇಲ್ಲಿ ಮಹಿಳೆಯರದು 157 ಸೆಂಟಿಮೀಟರ್ ಇಲ್ಲಿ ನೋಡ್ಬೋದು. ಪುರುಷರದ ಮಹಿಳೆಯರದ ಕಡಿಮೆ ಹೈಟ್ ಕೊಟ್ಟಿರ್ತಾರೆ. ಯಾರು ಕೂಡ ಇದಕ್ಕೆ ಮಿಸ್ ಮಾಡಲಾರ್ದೆ ಇದಕ್ಕೆ ಅರ್ಜಿನ ಸಲ್ಲಿಸ್ರಿ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ನಾರ್ಮಲ್ ನಿಮ್ಮದು ಪುರುಷರದು 80 ಸೆಂಟಿಮೀಟರ್ ಇರಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ ನಾರ್ಮಲ್ ನಿಮ್ಮದು 80 ಸೆಂಟಿಮೀಟರ್ನ ಹೊಂದಿರಬೇಕು ಮತ್ತು ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ನಿಮಗೆ ಎಕ್ಸ್ಪೆಂಡ್ ಆಗಬೇಕು. ಮತ್ತು ಇಲ್ಲಿ ನೋಡ್ಬೋದು ರೇಸ್ ನೋಡ್ತಾ ಹೋದಾದರೆ 1.6 ಕಿಲೋಮೀಟರ್ ರೇಸ್ ಇರ್ತೈತಿ. ಇದಕ್ಕೆ ಟೈಮಿಂಗ್ ನೋಡ್ಬೋದು ಇಲ್ಲಿ 6 ನಿಮಿಷ ನಿಮ್ಗೆ 30 ಸೆಕೆಂಡ್ ಇಲ್ಲಿ ನೋಡ್ಬೋದು 6 ನಿಮಿಷ 30 ಸೆಕೆಂಡ್ ನಿಮ್ಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ ಪುರುಷರಿಗೆ. ಮತ್ತು ಮಹಿಳೆಯರು ನೋಡ್ಬೋದು ಇಲ್ಲಿ 800 ಮೀಟರ್ ರೇಸ್ ಇರ್ತೈತಿ. ಇವ್ರಿಗೆ 4 ನಿಮಿಷ ನಿಮಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಮತ್ತು ಲಾಂಗ್ ಜಂಪ್ ಇರ್ತೈತಿ. ಇಲ್ಲಿ ನೋಡ್ಬೋದು 11 ಫೀಟ್ ಇರ್ತೈತಿ. ಇದಕ್ಕೆ ಕೇವಲ 3 ಚಾನ್ಸ್ ಇರ್ತೈತಿ. 3 ಚಾನ್ಸ್ ಒಳಗೆ ನೀವು ಅಲ್ಪನೆ ಜಿಗಿಬೇಕಾಕತಿ. ಕೇವಲ ನಿಮ್ಗೆ 3 ಚಾನ್ಸ್ ಅಷ್ಟೇ ಇದ್ದಿರ್ತೈತಿ. ನೀವು 3 ಚಾನ್ಸ್ ಏನಾದರೂ ಜಿಗಿಲಿಕ್ಕಂದ್ರೆ ಡೈರೆಕ್ಟ್ ನಿಮಗೆ ಅನ್ಪೇಟ್ ಮಾಡ್ತಾರೆ. ಮತ್ತು ಮಹಿಳೆಯರು ನೋಡ್ಬೋದು ಇಲ್ಲಿ 9 ಫೀಟ್ ಇರ್ತೈತಿ. ಅವ್ರಿಗೂ ಕೂಡ 3 ಚಾನ್ಸ್ ಇರ್ತೈತಿ. ಮತ್ತು ಹೈ ಜಂಪ್ ನೋಡ್ಬೋದು ರೀ 3.6 ಫೀಟ್ ನಿಮಗೆ ಹೈ ಜಂಪ್ ಇರ್ತೈತಿ ಪುರುಷರದ. ಅವ್ರಿಗೂ ಕೂಡ 3 ಚಾನ್ಸ. ಮತ್ತು ಮಹಿಳೆಯರಿಗೆ ನೋಡ್ಬೋದು ಇಲ್ಲಿ ಕೇವಲ 3 ಫೀಟ್ ಅಟ ಇರ್ತೈತಿ. ಅವ್ರಿಗೆ 3 ಚಾನ್ಸ್ ಈ ರೀತಿಯಾಗಿ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಎಕ್ಸಾಮಿನೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡ್ಬೋದು. ಇಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ ಇರ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ 40 ಕ್ವಶನ್ 40 ಮಾರ್ಕ್ಸ 80 ಮಾರ್ಕ್ಸ. ಒಂದು ಕ್ವಶನ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಈ ರೀತಿಯಾಗಿ ಇರ್ತೈತಿ. ಮತ್ತು ಮ್ಯಾಥಮೆಟಿಕ್ಸ್ ನೋಡ್ಬೋದು ಇಲ್ಲಿ 20 ಕ್ವಶನ 40 ಮಾರ್ಕ್ಸ. ಮತ್ತು ಕೆಮಿಸ್ಟ್ರಿ ನೋಡ್ಬೋದು ಇಲ್ಲಿ 20 ಕ್ವಶನ 40 ಮಾರ್ಕ್ಸ. ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಆ್ಯಂಡ್ ಜಿ ಕೆ ನೋಡ್ಬೋದು ಇಲ್ಲಿ ಇದರಲ್ಲಿ ಕೂಡ 20 ಕ್ವಶನ 40 ಮಾರ್ಕ್ಸ. ಟೋಟಲ್ ಆಗಿ 100 ಮಾರ್ಕ್ಸ್ ನಿಮಗೆ ಎಕ್ಸಾಮ್ ಇರ್ತೈತಿ. ಇಲ್ಲಿ ನೋಡ್ಬೋದು 100 ಮಾರ್ಕ್ಸ್ ನಿಮಗೆ ಎಕ್ಸಾಮ್ ಇರ್ತೈತಿ. ಇಲ್ಲಿ ನೋಡ್ಬೋದು ಇಲ್ಲಿ 100 ಕ್ವಶನ್ ಇದ್ದಿರ್ತಾವೆ. 200 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರ್ತೈತಿ. ಟೈಮಿಂಗ್ ನೋಡ್ಬೋದು ಇಲ್ಲಿ 2 ಅವರ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ 2 ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ. ವಿತ್ ಇದ್ರ ಜೊತೆಗೆ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಇಲ್ಲಿ ನೋಡ್ಬೋದು 0.25 ಈ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಮತ್ತು ಎಕ್ಸಾಮ್ ನೋಡ್ಬೋದು ಇಲ್ಲಿ CBT ಇರ್ತೈತಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಸ್ನೇಹಿತರೆ. ಮತ್ತು ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ನೋಡ್ರಿ. ನೀವೇನಾದರೂ ಇನ್ನೊಮ್ಮೆ ನೋಡ್ಕೋತಿದ್ರೆ ಅಂದರೆ ನೋಡ್ಕೋಬೋದು.